ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ತಿಂಗಳ ಅಧಿಕಾರವನ್ನು ಸಮರ್ಥವಾಗಿ ಮುಗಿಸಿ ಡೆಲ್ಲಿಗೆ 2ನೇ ಹಂತದ ಸಂಪುಟ ವಿಸ್ತರಣೆಗೆ ಹೈಕಮಾಂಡಿನ ಅನುಮತಿಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡೆಲ್ಲಿಯಲ್ಲಿ ಬಂದಾರ. ಅವ್ರ ಜೊತೆಯಲ್ಲಿ ನಾವೆಲ್ಲ ಶಾಸಕರು ಬಂದ್ವಿ. ನಾವು ಇಬ್ಬರು ಕ್ಯಾಪ್ಟನ್ ಬಂದಾಗ ನಾವೆಲ್ಲ ಸೈನಿಕರು ಬರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವ್ರು ಯಾರನ್ನೇ ಮಾಡಲಿ ಅವ್ರು ಮಾಡಿದಂಥ ವ್ಯವಸ್ಥೆಗೆ ನಾವೆಲ್ಲರೂ ತಲೆಬಾಗ್ತಕ್ಕಂಥ ತೀರ್ಮಾನ ತೆಗೆದುಕೊಂಡ್ವಿ. ಹೈಕಮಾಂಡ್ ಕೂಡ ನಮಗೆ ಸೂಚನೆ ಕೊಟ್ಟಿದೆ, ಅಂತ ಬೇಕಾಷ್ಟು ನಿಮ್ಮ ಜನ ಆಗಬೇಕನ್ನುವಂಥ ಬಯಕಿದ್ರು ಕೂಡ ನೀವು ಸಾರ್ವಜನಿಕವಾಗಿ ಏನು ಹೇಳಬೇಡ್ರಿ ಅಂತಾರೆ. ಅದಕ್ಕೆ ನಾವೆಲ್ಲರೂ ಮಂತ್ರಿ ಆಗಬೇಕನ್ನೋರು, ಆದರೆ ಮಾಡ್ತಕ್ಕಂಥ ಅಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ. ಅಲ್ಟಿಮೇಟ್ಲಿ ಎಲ್ಲ ನಾಯಕರು ಏನು ಕೂಡಿ ತೀರ್ಮಾನ ತಗೋತಾರೆ ಅದಕ್ಕೆ ನಾವೆಲ್ಲರೂ ಬಂದಿರ್ತೀವಿ. ನಾನು ಒಂದು ಬಾರಿ ಮಂತ್ರಿ ಆಗಬೇಕಂತ ಕಳೆದ ಬಾರಿನೂ ಹೇಳಿದ್ದೆ, ಈಗೂ ಹೇಳ್ತೀನಿ. ಅಲ್ಟಿಮೇಟ್ಲಿ ಮಾಡಿದರೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು 5 ಕೋಟಾದಲ್ಲಿ ಕೊಡ್ರಿ ಅಂತ ನಾನು AICCಗೆ ಮತ್ತು ನಮ್ಮ ಹರಿಪ್ರಸಾದ್ ಸಾಹೇಬ್ರಿಗೆ ಎಲ್ಲರಿಗೂ ಮನವಿ ಮಾಡಿ ಅಲ್ಟಿಮೇಟ್ಲಿ ಕೊಟ್ಟರೆ ಕೆಲಸ ಮಾಡ್ತೀವಿ, ಕೊಡದೇ ಇದ್ದರೆ ಒಬ್ಬ ಶಾಸಕನಾಗಿ ಸಮರ್ಥವಾಗಿ ಕೆಲಸವನ್ನು ಮಾಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ತಿಂಗಳ ಅಧಿಕಾರವನ್ನು ಸಮರ್ಥವಾಗಿ ಮುಗಿಸಿ ಡೆಲ್ಲಿಗೆ 2ನೇ ಹಂತದ ಸಂಪುಟ ವಿಸ್ತರಣೆಗೆ ಹೈಕಮಾಂಡಿನ ಅನುಮತಿಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡೆಲ್ಲಿಯಲ್ಲಿ ಬಂದಾರ. ಅವ್ರ ಜೊತೆಯಲ್ಲಿ ನಾವೆಲ್ಲ ಶಾಸಕರು ಬಂದ್ವಿ. ನಾವು ಇಬ್ಬರು ಕ್ಯಾಪ್ಟನ್ ಬಂದಾಗ ನಾವೆಲ್ಲ ಸೈನಿಕರು ಬರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವ್ರು ಯಾರನ್ನೇ ಮಾಡಲಿ ಅವ್ರು ಮಾಡಿದಂಥ ವ್ಯವಸ್ಥೆಗೆ ನಾವೆಲ್ಲರೂ ತಲೆಬಾಗ್ತಕ್ಕಂಥ ತೀರ್ಮಾನ ತೆಗೆದುಕೊಂಡ್ವಿ. ಹೈಕಮಾಂಡ್ ಕೂಡ ನಮಗೆ ಸೂಚನೆ ಕೊಟ್ಟಿದೆ, ಅಂತ ಬೇಕಾಷ್ಟು ನಿಮ್ಮ ಜನ ಆಗಬೇಕನ್ನುವಂಥ ಬಯಕಿದ್ರು ಕೂಡ ನೀವು ಸಾರ್ವಜನಿಕವಾಗಿ ಏನು ಹೇಳಬೇಡ್ರಿ ಅಂತಾರೆ. ಅದಕ್ಕೆ ನಾವೆಲ್ಲರೂ ಮಂತ್ರಿ ಆಗಬೇಕನ್ನೋರು, ಆದರೆ ಮಾಡ್ತಕ್ಕಂಥ ಅಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ. ಅಲ್ಟಿಮೇಟ್ಲಿ ಎಲ್ಲ ನಾಯಕರು ಏನು ಕೂಡಿ ತೀರ್ಮಾನ ತಗೋತಾರೆ ಅದಕ್ಕೆ ನಾವೆಲ್ಲರೂ ಬಂದಿರ್ತೀವಿ. ನಾನು ಒಂದು ಬಾರಿ ಮಂತ್ರಿ ಆಗಬೇಕಂತ ಕಳೆದ ಬಾರಿನೂ ಹೇಳಿದ್ದೆ, ಈಗೂ ಹೇಳ್ತೀನಿ. ಅಲ್ಟಿಮೇಟ್ಲಿ ಮಾಡಿದರೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು 5 ಕೋಟಾದಲ್ಲಿ ಕೊಡ್ರಿ ಅಂತ ನಾನು AICCಗೆ ಮತ್ತು ನಮ್ಮ ಹರಿಪ್ರಸಾದ್ ಸಾಹೇಬ್ರಿಗೆ ಎಲ್ಲರಿಗೂ ಮನವಿ ಮಾಡಿ ಅಲ್ಟಿಮೇಟ್ಲಿ ಕೊಟ್ಟರೆ ಕೆಲಸ ಮಾಡ್ತೀವಿ, ಕೊಡದೇ ಇದ್ದರೆ ಒಬ್ಬ ಶಾಸಕನಾಗಿ ಸಮರ್ಥವಾಗಿ ಕೆಲಸವನ್ನು ಮಾಡ್ತೀವಿ.